ನಮ್ಮ ಜೊತೆಯಲ್ಲಿ ವಿಧಾನ ಪರಿಷತ್ ಸದಸ್ಯರು ಶರವಣ ಅವರ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ಬಹಳ ದುಃಖವಾಯಿತು, ನೀವೆಲ್ಲ ಬಹಳ ಹತ್ತಿರದಿಂದ ಚೆನ್ನಮ್ಮನವ್ರನ್ನ ನೋಡಿದಂಥವ್ರು. ಏನು ಹೇಳ್ತೀರಾ ಈ ಸಂದರ್ಭದಲ್ಲಿ? ನಿಜವಾಗ್ಲೂ ತಾಯಿ ಸ್ಥಾನದಲ್ಲಿ ನಾನು ಅವ್ರನ್ನ 30 ವರ್ಷಗಳಿಂದ ಬಲ್ಲೆ. ನಾನು ಯಾವಾಗ ಅವ್ರ ಮನೆ ಬಾಗಿಲಿಗೆ ಹೋದಾಗ್ಲೂ ಕೂಡ ಅಮ್ಮವರು ಬನ್ನಿ ಶರವಣ, ಹೇಗಿದ್ದೀರಿ, ನಿಮ್ ಮನೆಯವ್ರು ಹೇಗಿದ್ದಾರೆ, ಮಕ್ಳು ಹೇಗಿದ್ದಾರೆ ಅಂತ ಹೇಳಿ ಬಹಳ ಸೌಮ್ಯತೆಯಿಂದ ಸೌಜನ್ಯತೆಯಿಂದ ಮಾತಾಡ್ಸೋದಾಗ್ಲಿ, ಯಾವುದೇ ವ್ಯಕ್ತಿ ಮನೆ ಬಾಗಿಲಿಗೆ ಬಂದಾಗ ಕೂತ್ಕೊಳ್ಳಿ, ಏನಾಗ್ಬೇಕಿತ್ತು, ತಿಂಡಿ ಮಾಡಿದ್ರ, ಊಟ ಮಾಡ್ತೀರಾ ಅಂತ ಹೇಳಿ ಪ್ರತಿಯೊಬ್ಬರನ್ನ ಅಷ್ಟೇ ಒಂದು ಗೌರವದಿಂದ ಪ್ರೀತಿಯಿಂದ ಸ್ಪಂದಿಸ್ತಾ ಇದ್ರು. ನನಗೆ ಇದು ಒಂಥರ ಆಘಾತ ಆಗಿದೆ ಈಗ ನನಗೆ. ನಾನು ಯಾಕೆಂದ್ರೆ ಈಗ 1.5 ಗಂಟೆಯಲ್ಲಿ ನಾನು ಹಾಸ್ಪಿಟ್ಲಿಂದ ನೋಡ್ಕೊಂಡು ಅಮ್ಮನ ಮೂವ್ಮೆಂಟ್ಸ್ ಎಲ್ಲ ನೋಡಿ ಹತ್ತಿರದಿಂದ ನೋಡಿ ಬಂದಿದ್ದೀನಿ. ಈಗ ನಾನು ಬಂದು ನನಗೆ ಶಾಕ್ ಆಗ್ತಾ ಇದೆ. ನನ್ನ ಕೈಲಿ ನಾನು ನಂಬಕ್ಕೆ ಆಗ್ತಾ ಇಲ್ಲ. ಇದು ನಿಮ್ಮ ಪಬ್ಲಿಕ್ ಟಿವಿ ನೋಡ್ತಾ ಇದ್ದೆ, ಸುದ್ದಿ ಈ ತರ ಬರ್ತಾ ಇತ್ತು. ನಾನು ಮತ್ತೆ ಹಾಸ್ಪಿಟಲ್ಗೆ ಫೋನ್ ಮಾಡಿ ನಿಜಾನ ಅಂತ ಕೇಳ್ತಾ ಇದ್ದೀನಿ. ನನಗೆ ನಂಬಕ್ ಆಗ್ತಾ ಇಲ್ಲ. ಆ ಪರಿಸ್ಥಿತಿಯಲ್ಲಿ ನಾನಿದ್ದೀನಿ. ನಿಜವಾಗ್ಲೂ ಇದು ದೇವರು ಯಾವ ತರಪ್ಪ ಇದು, ಏನಿದು? ಯಾಕಂದ್ರೆ ಅವರು ಬೆಳಿಗ್ಗೆ 3 ಗಂಟೆಗೆ ಎದ್ದು ಪೂಜೆ ಮಾಡೋರು. ಏನೇ ಇದ್ರು ಕೂಡ ಪೂಜಾ ಕೈಂಕರ್ಯಗಳನ್ನ 9-10 ಗಂಟೆವರೆಗೂ ಮಾಡಿ ಅದಾದ ನಂತರ ತಿಂಡಿಗೆ ಹೋಗೋರು. ಒಂದು ದಿನ ಕೂಡ ತಪ್ಪಿಸ್ಕೋತಾ ಇರ್ಲಿಲ್ಲ. ಎಲ್ಲಾದ್ರೂ ಹಾಸನ ಜಿಲ್ಲೆಯಲ್ಲಿ ಅವರು ಸ್ವಂತ ಊರಲ್ಲಿ ಒಳನರಸೀಪುರ ಹತ್ರ ಇರ್ಲಿ, ಬೆಂಗಳೂರಲ್ಲಿ ಇರ್ಲಿ ಅಥವಾ ಡೆಲ್ಲಿಯಲ್ಲಿ ಎಲ್ಲೇ ಇದ್ರು ಕೂಡ ಬೆಳಿಗ್ಗೆ ಎದ್ದು ಪೂಜೆ ಮಾಡಿ ಮತ್ತೆ ದೇವೇಗೌಡರ ಸಾಹೇಬ್ರ ಪಾದಕ್ಕೆ ನಮಸ್ಕಾರ ಮಾಡ್ತಾರೆ. ಓಕೆ, ಥ್ಯಾಂಕ್ ಯು ಶರವಣ ಅವರೇ, ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ.